ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಾವು ಗುಗುಂ ಬೆಟ್ಟಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ನನ್ನ ಫ್ರೆಂಡ್ ನಮ್ಮ ಅನ್ಸದು ಮದುವೆ ಆಗಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ, ಸೊ ಬಂದಿದ್ದೀವಿ. ಓಕೆ, ದೇವಸ್ಥಾನಕ್ಕೆ ಹೋಗ್ಬರೋಣ. ಬೆಟ್ಟದ ಮೇಲೆ ಬಂದಿದ್ದೀವಿ, ಇನ್ನು ಪೂಜೆಗೆ ಹೋಗಿಲ್ಲ. ಇಲ್ಲೇ ನಿಂತ್ಕೊಂಡು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಯ್ ಮೇಡಮ್ ಮನ್ಸ. ಹಾಯ್ ಗುಣ. ಹಾಯ್ ಗುಣ. ಹಾಯ್ ನೋಡು. ಹಾಯ್. ಓಕೆ ಬಾಯ್. ನೋಡಿ ಮನ್ಸ, ಹಾಯ್ ಮಾಡು ಮನ್ಸ. ನೋಡಿ ಅವರು ಲಾಗ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ನಮ್ಮ ಅನ್ಸದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅವಳನ್ನು ಫೇಮಸ್ ಮಾಡಿ. ಇವಳು ಕೂಡ ಮಾಡ್ತಿದ್ದಾಳೆ, ಇವಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವಳನ್ನು ಬೆಳೆಸಿ. ಇವ್ರದ್ದು ಹೊಸ ಅಕೌಂಟು, ಸೊ ಅದಕ್ಕೆ ಹೇಳಿದೆ, ನಿಂದ ಅದಕ್ಕೆ ಹೇಳಿಲ್ಲ ಅಂತ ಆಯ್ತಾ. ಇವಳು ಇವತ್ತೇ ಫಸ್ಟ್, ಯಾಕೆಂದರೆ ಆ್ಯನಿವರ್ಸರಿ ಡೇ ಅಲ್ವಾ, ಅದಕ್ಕೆ ಇವಳು ಇವತ್ತೇ ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇವಳಿಗೆ ಸಪೋರ್ಟ್ ಮಾಡಿ ಆಯಿತಾ. ಹೋಗಿ 3 ಗಂಟೆಲಿ ಕರ್ಕೊ ಬಂದಿದ್ದಾರೆ, ಹತ್ತಕ್ಕಾಗ್ತಿಲ್ಲ. ಬಿಸಿಲು ನೋಡಿ, ಹೊಸ ಬಿಸಿಲಲ್ಲ. ದೇವಸ್ಥಾನ ನೋಡಿ, ಅಲ್ಲಿಗೆ ಹತ್ತಬೇಕು ಇವಾಗ. ಅಲ್ಲಿ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ, ಅಲ್ಲಿಗೆ ಇನ್ನೊಂದು ರೌಂಡ್ ಹತ್ಬೇಕಷ್ಟೆ. ಇಲ್ಲಿ ಶಾರ್ಟ್ ಕಟ್ಟಲ್ಲಿ ಹತ್ತೀವಿ ನಾವು. ಹಿಂದೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ, ಸೈಕ್ ವ್ಯೂ. ನೋಡಿ ಅಲ್ಲಿ ವಿಡಿಯೋ ಮಾಡ್ಕೊಂಬತ್ತಾರೆ, ನೋಡಿ. ನಮಗೆ ಇವತ್ತು ಟ್ರಕ್ಕಿಂಗ್ ಬಂದಂಗಾಗಿದೆ. ನನಗೆ ಯಾಕೂ ವ್ಯೂಸೇ ಆಗ್ತಿಲ್ಲ. ನೀವು ಯಾರೂ ನೋಡ್ತಾನೇ ಇಲ್ಲ ನೋಡಿ. ಕೀರ್ತಿನ ಬೆಳೆಸ್ತೀರಾ, ಎಂತೆಂಥವ್ರನ್ನ ಬೆಳೆಸ್ತೀರಾ. ನಾವು ಆ ಥರ ಹಾಡಲ್ಲ, ಚೆನ್ನಾಗೇ ಮಾಡ್ತೀವಿ. ನಮ್ಮನ್ನ ಯಾಕೆ ನೀವು ಬೆಳೆಸಲ್ಲ? ಓಕೆ ಬಂದ್ವಿ. ಅಮ್ಮ ಸೊಸಾಯ್ತು. ವ್ಯೂ ಮಾತ್ರ ಸಖತ್ತಾಗಿದೆ. ಸೂಪರ್ ಆಗಿದೆ ಮಾತ್ರ. ವ್ಯೂ ಚೆನ್ನಾಗಿದೆ. ಬರ್ತಾ ಇದ್ದೀರಿ ಇಲ್ಲಿ ನೋಡಿ. ನಿಮ್ ಗಂಗಾ ಚೆನ್ನಾಗಿದೆ. ನಿಮ್ ಗಂಗಾ ನಾಗವಲ್ಲಿಯಾಗಿ ಬದಲೋಗೋದನ್ನು ನೋಡಿ. ಗೈಸ್ ಹಾಗೆ ನನ್ನ ಔಟ್ಫಿಟ್ ನೋಡಿ. ಅವಳ ಔಟ್ಫಿಟ್ ಅಂತೆ ನೋಡಿ. ಹೇಳು ಮಲ್ಸ. ಗೈಸ್ ಹಾಗೆ ನನ್ನ ಔಟ್ಫಿಟ್ ನೋಡಿ, ಚೆನ್ನಾಗಿದೆ. ತೊಳಿತಾ ಇರಬೇಕು. ಕಾಲನ್ನ ತೊಳಿಬೇಕು. ಹೇಳಿ, ಅವ್ರಿಗೆ ತುಂಬ ನಾಚಿಕೆ ಗಾಯ. ಏನು ಚೆನ್ನಾಗೈತಲ್ವಾ? ಸೂಪರ್ ಕೊಡ್ತಾಂದ್ರೆ ನಿಲ್ತಿದ್ವಲ್ಲ ಫೋಟೋ, ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ಒಳಗೆ ಹೋಗೋಣ. ಹಲೋ ಲಾಕ್ ಮೇಡಮ್. This is the talent. ಇಲ್ಲಿ ನೋಡಿ, ಕ್ಯಾಮ್ರಾಮನ್ ನೋಡಿ. ಈಗಾಗಲೇ 3 ಗಂಟೆ ಆಗಿದೆ, ಸೊ ಟೆಂಪಲ್ ಕ್ಲೋಸ್ ಆಗಿದೆ. ನೋಡಬೇಕಾಗಿತ್ತು, ಫಸ್ಟ್ ಟೈಮ್ ಬಂದಿದ್ದು ನಾವು, ಹೆಂಗಿತ್ತು ಅಂತ ನೋಡಬೇಕಾಗಿತ್ತು. ಬೇಜಾರು. ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ. ಹೇಳಿ ಭಾವನ ಅವರೇ. ಹೇಳಿ ಭಾವನ ಅವರೇ ಕರೆದ್ರಲ್ಲ. ಹೇಳಿ ಭಾವನ ಅವರೇ. ವ್ಯೂ ಮಾತ್ರ ಸಖತ್ತಾಗೈತೆ, ಚೆನ್ನಾಗಿದೆ. ಚೆನ್ನಾಗಿದೆ. ಕ್ಲೋಸ್ ಆಗಬೇಕಾಗಿತ್ತು, ನಾವು ನೋಡಬೇಕಾಗಿತ್ತು. ಮಧ್ಯಾಹ್ನ ಬಂದ್ವಿ, ಟೈಮ್ ಆಗಿತ್ತು. ಓಕೆ, ನೆಕ್ಸ್ಟ್ ಟೈಮ್ ಬರಮ್ಮ. ಅಲ್ಲಿ ನೋಡಿ, ಬಾಳೆಹಣ್ಣು ಬಿಡ್ತಿಲ್ಲ, ಬಾಳೆಹಣ್ಣು ತಗೋತವ್ರೆ. ಏನೋ ಬೇಡ್ಕೊಂಡು ನಮಸ್ಕಾರ ಹೊಡೆದು ಎಳಿತವಳೆ.
ಬಾಗ್ಲು ತೆಗ್ದಿಲ್ಲ ಅಂದ್ರೂ ಪ್ರಸಾದ ಅಂತೂ ಸಿಕ್ತು, ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಅಲ್ವಾ? ಏನು ಬ್ಯುಸಿ ಇಲ್ಲ ಗೈಸ್. ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಮೈ ಫೇವ್ರೇಟ್. ಗೊತ್ತಾಯ್ತಾ? ಒಂದೊಂದು ಮೂಲೆಯಲ್ಲೂ ಒಂದೊಂದು ದೇವಸ್ಥಾನ ಇದೆ. ನಮ್ಮ ಫ್ಯಾಮಿಲಿ ಕೂತ್ಮೇಲೆ ಇವ್ರು ಯಾರ್ಯಾರು ಕೂತಿದ್ರು, ಮತ್ತೆ ಡೋಲ್ ಹೊಡೆಯೋರು ಅಲ್ಲೇ ಕೂತಿದ್ದು, ಡೋಲೆಲ್ಲ ಹೊಡೆದಿದ್ದಲ್ಲೇ. ಮತ್ತೆ ಇನ್ನೇನಲ್ಲಿ ಅಷ್ಟೇ ಹೇಳ್ತಿರೋದು. ನೀವು ಹೇಳಿರೋ ಗೋಣ ಇನ್ನೇನು? ನಾವೇನು ಹೇಳೋದು, ಊಟ ಮಾಡಿ ಮಾಡ್ಕೊಂಡ್ರೆ ಸಾಕು. ಇಲ್ಲ 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 ಕ್ಯಾಮ್ರಾಮ್ಯಾನ್ ಇಲ್ಲ ಇಲ್ಲ ಇಲ್ಲ. ಹಾಯ್. ಹೇಳಿ ನಿಮ್ಮ ಮದುವೆ ಅನಿಸಿಕೆ ಹೇಳಿ ನಮಗೆ. ಏನು ಹೇಳೋದು, ಏನು ಹೇಳ್ತೀರಾ ಹೇಳಿ. ಏನು ಹೇಳೋದು, 1 ವರ್ಷದಿಂದ ಎಷ್ಟೊತ್ತಿಗೆ ಮದುವೆ ಆಗಿ ಅತ್ತೆ ಮನೇಲಿದ್ದೆ. ಈಗಿದೆಯಾ? ಮದುವೆ ಆಗಿದ್ದ ದಿನನೇ ನನ್ನ ಗಂಡ ನನ್ನ ಜೊತೆ ಇರಲಿಲ್ಲ. ಬರೀ ತಿರ್ಗೋದು. ನಾನು ಒಬ್ಬಳೆ. ಯಾವಾಗ ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಎಲ್ಲರೂ ಮುಖ ನೋಡೋದು, ಮಾತಾಡೋದು ಅಷ್ಟೇ ಗೊತ್ತಿತ್ತು. ಎಲ್ಲರಿಗೂ ಅಷ್ಟೇ ಅಲ್ವಾ? ಫಸ್ಟ್ ಸ್ಟಾರ್ಟಿಂಗ್ ಪಾಪ ಮದುವೆ ಆದಾಗ ಅಂಜಿಕೆ, ಭಯ. ಏನಣ್ಣ ಅದೆಲ್ಲ ಹೇಳ್ಬೇಕಲ್ವಾ? ಹೌದು. ಹೆಂಗಿತ್ತು ಫಸ್ಟ್ ಡೇ ಅಂತ ಎಲ್ಲ ಶೇರ್ ಮಾಡಿ. ಅಲ್ಲಿ ನೋಡು ಎಷ್ಟು ಸಖತ್ತಾಗಿದೆ ವ್ಯೂ. ಇದೇ ನೋಡಿ ದೇವಸ್ಥಾನ. ಇದು ಏನಂದರೆ ಈ ಥರ ದೇವಸ್ಥಾನ, ಚಿಕ್ಕ ಚಿಕ್ಕ ದೇವಸ್ಥಾನ 4 ಮೂಲೆಯಲ್ಲೂ ಇದ್ದಾವೆ. ಚೆನ್ನಾಗಿದೆ ಅಂದರೆ ಬೆಟ್ಟ ಅಲ್ವಾ, ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫುಲ್ ಖುಷಿ ಆಯಿತು. ನೀವು ಬನ್ನಿ, ಫ್ರೀ ಆದಾಗ ಬಂದ್ಬಿಟ್ಟು ಹೋಗಿ. ನಾವಂತೂ ಎಲ್ಗೂ ಹೋಗಲ್ಲ, ಎಲ್ಗೂ ಹೋಗೋಕ್ಕೂ ಆಗಲ್ಲ. ಅಲ್ಕಟ್ರಂಗಿ ರೆಡಿ. ಇವರೇ ನೋಡಿ ರೀಲ್ಸ್ ಮಾಡೋರು, ಕ್ಯಾಮ್ರಾಮ್ಯಾನ್ ಬೇಬಿ ಒನ್ಸ್ ಅಗೇನ್. ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ಓಕೆ, ಏ ಬಿಸಿಲು. ವ್ಯೂ ನೋಡಬೇಕಲ್ವಾ? ಆದರೆ ಚೆನ್ನಾಗಿದೆ ವ್ಯೂ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಟ್ರಕ್ಕಿಂಗ್ ಎಲ್ಲ ಹೋಗಬೇಕು, ಟ್ರಿಪ್ ಎಲ್ಲ ಹೋಗಬೇಕು ಆ ಥರ ಎಲ್ಲ ಅನಿಸುತ್ತೆ. ಆದರೆ ಯಾರೂ ನಮ್ಮ ಜೊತೆ ಬರಲ್ಲ, ಯಾರೂ ಹೋಗೋಕ್ಕೆ ಸಪೋರ್ಟು ಮಾಡಲ್ಲ. ನನಗದೇ ತುಂಬ ಇಷ್ಟ, ಆದರೆ ಹೋಗೋಕ್ಕಾಗಲ್ಲ. ಓಕೆ, ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ 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 ಖುಷಿ ಆಯಿತು. ತುಂಬ ಖುಷಿ ಆಯಿತು. ಈ ಥರ ಬರ್ತಾ ಇರಬೇಕು, ಆವಾಗವಾಗ ಚೆನ್ನಾಗಿರುತ್ತೆ. ಆದರೆ ಬರೋಕ್ಕೆ ಯಾರೂ ನನ್ನ ಜೊತೆ ಬರೋಲ್ಲ, ಯಾರೂ ನಂಗೆ ಸಪೋರ್ಟ್ ಮಾಡಲ್ಲ. ಸೊ ಅಲ್ಲೇ ಇರ್ತೀವಿ. ಅಲ್ಲಿ ನೋಡಿ ದಂಪತಿಗಳು ರೀಲ್ಸ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮುಸ್ತಫನ ನೋಡಿ, ಮತ್ತು ನನ್ನ ನೋಡಿ. ಬಿಸಿಲು ಸೊ ಕೂತಿದ್ದೀನಿ ನಾನು ಯಾವಾಗ ಮದುವೆ ಆಗೋದು, ನಾನು ಯಾವಾಗ ಹಿಂಗೆ ಹೋಗೋದು. ಬಿಸಿಲು, ಗಾಳಿ ನೋಡಿ, ಗಾಳಿ ನಮ್ಮನೆ ತೆಗ್ದು ಎಸಿತಾ ಇದೆ ಆಚೆಗೆ ಅಂತ ಅನ್ನಿಸ್ತಿದೆ. ಅಷ್ಟೇ ಗಾಳಿ ಬರ್ತಿಲ್ಲ. ಒಂದು ರೀಲ್ಸ್ ಮಾಡೋಣ ಅಂದರೂ ಬಿಡ್ತಿಲ್ಲ ಈ ಗಾಳಿ. ಹೋಗ್ಬಿಡ್ತೀವೇನೋ ಇವಾಗ ಆಚೆ ಕಡೆ. ನೂಗ್ತೈತೆ ಫುಲ್ ಗಾಳಿ, ನಮ್ಮನ್ನೇ ಹೊರಗೆ ನೂಗ್ತಿದೆ. ಬಾ ಮುತ್ತಿನ ಅಕ್ಷರ ಸ್ವಪ್ನವೇ ತರು
ಇದ್ದರು ಎತ್ತರ ಸಾಂಗು ಅಂದರೆ ಲಿರಿಕ್ಸ್ ಮಾಡ್ಕೊಂಡ್ಬಿಟ್ಟು. ಸೊ ಅದನ್ನೇ ಹಾಕ್ಕೊಂಡು ಹೇಳಿದೆ, ಹೇಗಿದೆ, ಚೆನ್ನಾಗಿದೆಯಾ. ನಾನೇನು ಅಷ್ಟು ಚೆನ್ನಾಗಿ ಹೇಳೋಕ್ಕೆ ಬರಲ್ಲ ನನಗೆ ಸಾಂಗು, ಹಂಗಾದ್ರೂ ಟ್ರೈ ಮಾಡಿದ್ದೀನಿ ಹೇಗಿರುತ್ತೆ ಅಂತ. ಸೊ ಚೆನ್ನಾಗಿದ್ದರೆ ಹೇಳಿ ಆಯಿತಾ. ಆಮೇಲೆ ಬೈಕೋಬೇಡಿ, ಇಷ್ಟು ಕೆಟ್ಟದಾಗೆಲ್ಲ ಹೇಳಿದ್ದೀನಿ ಅಂತ. ನನಗೇನೋ ಆಸೆ ಸಾಂಗ್ ಹೇಳಬೇಕು ಅಂತ, ಆದರೆ ನನ್ನ ಟ್ಯೂನ್ ಅಷ್ಟೊಂದು ಚೆನ್ನಾಗಿಲ್ಲ. ನಮ್ಮ ವಾಯ್ಸ್ ಸಕ್ಕತ್ತಾಗಿದೆ, ಆದರೆ ನಾನು ಚೆನ್ನಾಗಿಲ್ಲ. ನನಗೆ ಅದೇ ಬೇಜಾರು. ನಂಗೆ ತುಂಬ ಇಷ್ಟ ನನಗೆ ಸಾಂಗ್ ಹೇಳೋದು, ಅದಕ್ಕೆ ಅವಾಗ ಹೇಳ್ತಾ ಇರ್ತೀನಿ. ಆಮೇಲೆ ಇವಳು ವಾಯ್ಸ್ ನೋಡಿದರೆ ಹಿಂಗಿದೆ, ಅದರಲ್ಲೇ ಹಾಡು ಹೇಳ್ತಾಳೆ, ಆ ಥರ ಎಲ್ಲ ಬೈಕೋಬೇಡಿ ಆಯಿತಾ. ನನಗೆ ಹೇಳಬೇಕು ಅಂತ ಆಸೆ, ಇಷ್ಟ, ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಟ್ಯೂನ್ ಹೆಂಗಾಗ್ತದೆ ನಾನು ತಲೆ ಕೆಡಿಸ್ಕೊಳ್ಳೋದು ಅಷ್ಟೆ. ನೋಡಲ್ಲ ನಿನ್ನ ಫೋನ್ ಮಾಯ ಆಗಿದೆ. ತಿಂತೋರೆ ಮಳೆ ಬರಂಗಾಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಚೆನ್ನಾಗಿದ್ದು, ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಇರಬೇಕಾಗಿತ್ತು, ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಓಕೆ, ಇಟ್ಸ್ ಓಕೆ. ಇನ್ನೂ ವೀಡಿಯೋ ಮಾಡೋದು ಮುಗ್ದಿಲ್ಲ ನಮ್ಮ ಹುಡುಗಿತ್ತು. ಓಕೆ ಬಾಯ್. ನೋಡಿಲ್ಲ ಅವರಿಬ್ರು ಇನ್ನೂ ವೀಡಿಯೋ ಮಾಡೋದು ಬಿಟ್ಟೇ ಇಲ್ಲ, ಮಾಡ್ತಾನೇ ಇದ್ದಾರೆ. ನಾನು ತಡ. ಓಕೆ, ಲವ್ ಯು ಆಲ್, ಬಾಯ್. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.